ಅವಳಿ ನಗರದಲ್ಲಿ ನೆಲಕ್ಕೆ ಚಿನ್ನದ ಬೆಲೆ ಬಂದ್ಮೇಲೆ ಹವಾಯಿ ಚಪ್ಪಲಿ ಹಾಕ್ತಾ ಇದ್ದವರೆಲ್ಲ ರೋಲ್ಸ್ ರಾಯ್ಸ್ ಕಾರಲ್ಲಿ ಮೆರಿತಾ ಇದ್ದಾರೆ. ರಾಜಕಾರಣಿಗಳ ಮನೆ ಬಾಗಿಲು ಕಾಯ್ತಾ ಇದ್ದವರು ಗನ್ಮ್ಯಾನ್ ಇಟ್ಕೊಂಡು ಓಡಾಡ್ತಿದ್ದಾರೆ. ಕಾಲೋನಿನ ಕಣ್ಣಿಗೆ ಮರೆಮಚ್ಚಿ ರಿಯಲ್ ಎಸ್ಟೇಟ್ ಸಾಮ್ರಾಜ್ಯವನ್ನೇ ಕಟ್ಕೊಂಡಿದ್ದಾರೆ. ಅಂತಹ ದಗಲ್ಬಾಜಿ ದಂಧೆಕೋರರ ಮುಖವಾಡ ಬಯಲು ಮಾಡೋದಕ್ಕೆ ಟೊಂಕ ಕಟ್ಟಿರುವ ನ್ಯೂಸ್ ಫಸ್ಟ್ ಮತ್ತೊಂದು ಟೋಪಿ ಸಂಸ್ಥೆಯ ಬಂಡವಾಳವನ್ನ ಸೆರೆ ಹಿಡಿದಿದೆ. ಅಷ್ಟಕ್ಕೂ ಈ ಬಾರಿ ನ್ಯೂಸ್ ಫಸ್ಟ್ ಕ್ಯಾಮೆರಾಗೆ ಸಿಕ್ಕವರು ಯಾರು ಹೇಳ್ತೀವಿ ಕೇಳಿ. ಹುಬ್ಬಳ್ಳಿ ಧಾರವಾಡದಲ್ಲಿನ ರಿಯಲ್ ಎಸ್ಟೇಟ್ ಮಾಫಿಯಾ ಬಗೆದಷ್ಟು ಬಯಲಾಗ್ತಾನೆ ಇದೆ. ಗ್ರಾಹಕರದ್ದೇ ದುಡ್ಡಲ್ಲಿ ರಿಯಲ್ ಎಸ್ಟೇಟ್ ಹೆಸರಲ್ಲಿ ಕೋಟಿ ಕೋಟಿ ಲೂಟಿ ಮಾಡ್ತಿರೋ ನುಂಗುಬಾಕರು ಸೈಟ್ ಹೆಸರಲ್ಲಿ ಜನರಿಗೆ ಮಕ್ಮಲ್ ಟೋಪಿ ಹಾಕ್ತಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಲೇಔಟ್ನಲ್ಲಿ ಸೈಟ್ ಮಾರಾಟ ಮಾಡಬೇಕು ಅಂದ್ರೆ ಸಂಬಂಧಪಟ್ಟಿರೋ ಪ್ರಾಧಿಕಾರದಿಂದ ಲೇಔಟ್ ಅಪ್ರೂವಲ್ ತಗೋಬೇಕು. ಈ ಕಾನೂನಿನ ಬಗ್ಗೆ ನಾವು ಈಗಾಗಲೇ ಹೇಳಿದ್ದೀವಿ. ಇನ್ನು ರೇರಾ ಕಾನೂನಿನ ಬಗ್ಗೆನೂ ನಿಮಗೆ ತಿಳಿಸಿದ್ದೀವಿ. ಆದ್ರಿವತ್ತು ನಾವು ತೋರಿಸೋ ದಗಲ್ಬಾಜಿಗಳ ಬಗ್ಗೆ ಹೇಳಬೇಕು ಅಂದ್ರೆ ರೇರಾ ಕಾನೂನಿನ ಬಗ್ಗೆ ಇನ್ನೂ ಸ್ವಲ್ಪ ಅರಿವು ನಿಮಗಿರಬೇಕು. 2021ರ ತಿದ್ದುಪಡಿ ಕಾಯ್ದೆ ಕೆಟಿಸಿಪಿ 17/2C ಪ್ರಕಾರ ಲೇಔಟ್ಗೆ ಪಾರ್ಷಿಯಲ್ ಅಂದ್ರೆ 40% ಸೈಟ್ ಮಾರಾಟಕ್ಕೆ ಅಪ್ರೂವಲ್ ತಗೋಬೇಕು ಅಂದ್ರೆ ಆ 40%ರಷ್ಟನ್ನ ಲೇಔಟ್ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಿರಬೇಕು ಮತ್ತು ಸಿಸಿ ಸಿಗೋವರೆಗೂ ಅದೇ 40% ಸೈಟ್ಗಳನ್ನ ಮಾತ್ರ ಮಾರಾಟ ಮಾಡಬೇಕು. ಈ ಲೇಔಟ್ ನಿರ್ಮಾಣ ಮಾಡುವ ರಿಯಲ್ ಎಸ್ಟೇಟ್ ಕಂಪನಿ ಕಡ್ಡಾಯವಾಗಿ ರೇರಾದಲ್ಲಿ ನೋಂದಣಿ ಮಾಡಿಸಿರಲೇಬೇಕು. ಇಂತಹ ಕಡ್ಡಾಯ ಕಾನೂನು ಕರ್ನಾಟಕದಲ್ಲಿ ಜಾರಿಯಲ್ಲಿರುವಾಗ ಅವಳಿ ನಗರದಲ್ಲಿ ರೇರಾ ದೂರದ ಮಾತು. ಇನ್ನು ಲೇಔಟೇ ಅಪ್ರೂವಲ್ ಕೂಡ ಆಗಿರೋದಿಲ್ಲ. ಆ ಜಮೀನಿನಲ್ಲಿ ರೈತ ಬೆಳೆದ ಫಸಲು ಇರುತ್ತೆ. ಆಗ್ಲೇ ಪೇಪರ್ನಲ್ಲಿ ಸೈಟ್ ಮಾರಾಟ ಆರಂಭಗೊಂಡಿರುತ್ತೆ. ಇಷ್ಟೆಲ್ಲ ಕಾನೂನಿದೆ, ಇಷ್ಟೆಲ್ಲ ಕಟ್ಟುನಿಟ್ಟಿನ ರೂಲ್ಸ್ ಇದೆ. ಇಷ್ಟಿದ್ರೂ ಅವಳಿ ನಗರದ ಕಿರಾತಕ ರಿಯಲ್ ಎಸ್ಟೇಟ್ ಕಂಪನಿಗಳು ಅಕ್ಷರಶಃ ಭೂಮಿಯನ್ನೇ ಕುಲುಮೆ ಮಾಡಿಕೊಂಡಿವೆ. ಸೈಟ್ ಕೇಳಿಕೊಂಡು ಲಕ್ಷ ಲಕ್ಷ ಎಣಿಸೋ ಜನರನ್ನ ಅಲ್ಲೇ ಕಾಯಿಸಿ ಅಲ್ಲೇ ಬಡಿತಾ ಇವೆ. ಅಂತಹ ಖತರ್ನಾಕ್ ಪ್ಲೇಯರ್ಗಳಲ್ಲಿ ಮತ್ತೊಂದು ಕುಳ ಅಂದ್ರೆ ಇದೇ ಎವರ್ಗ್ರೀನ್ ಪ್ರಾಪರ್ಟೀಸ್. ಮೊನ್ನೆಯಷ್ಟೇ ಭವಾನಿ ಪ್ರಾಪರ್ಟೀಸ್ ಮುಖವಾಡ ಬಯಲು ಮಾಡಿದ್ದದ್ದು ನಿಮಗೆ ಗೊತ್ತೇ ಇದೆ. ಈಗ ಹುಬ್ಬಳ್ಳಿಯ ದೇಶಪಾಂಡೆ ನಗರದಲ್ಲಿರುವ ಎವರ್ಗ್ರೀನ್ ಪ್ರಾಪರ್ಟೀಸ್ ಸರದಿ. ಎವರ್ಗ್ರೀನ್ ಪ್ರಾಪರ್ಟೀಸ್ಗೆ ನಮ್ಮ ತಂಡ ರಹಸ್ಯ ಕ್ಯಾಮೆರಾದ ಜೊತೆಗೆ ಹೋಗ್ತಾ ಇದ್ದಂತೆ ಅಲ್ಲಿ ನಮಗೆ ಎದುರಾಗಿದ್ದು ಕಂಪನಿಯ ಸೇಲ್ಸ್ ಎಕ್ಸಿಕ್ಯೂಟಿವ್ ಸಂಜಯ್. ನಮಗ ಸೈಟ್ ಬೇಕಾಗೈತ್ರಿ ಅಂದಿದ್ದೆ ಬಂತು ನೋಡಿ. ಸಂಜಯ್ ಕಂಪನಿಯ ಪ್ರಾಜೆಕ್ಟ್ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟ. ಎಷ್ಟು ವರ್ಷದ ಪ್ರಾಜೆಕ್ಟ್ ಸರ್? ಇದು 2 ವರ್ಷದ ಪ್ರಾಜೆಕ್ಟ್. 1600 ರೂಪಾಯಿ ಕೊಡ್ತಾ ಇದ್ದೀವಿ. 40% ಡೌನ್ ಪೇಮೆಂಟ್ ಕೊಡ್ಬೇಕ್ರಿ. ಮಿಕ್ಕಿದ್ದು 6 ತಿಂಗಳು ನಾವು ಟೈಮ್ ಕೊಟ್ಟಿದ್ವಿ. ಅದು ಅದರ ಒಳಗೆ 1 ತಿಂಗಳು ಜಲ್ದಿನೂ ಆಗ್ಬೋದು ಪೇಪರ್, ಮತ್ತು 1 ತಿಂಗಳು ಹೆಚ್ಚಿಗೆನೂ ಹೋಗ್ಬೋದು. ಅಂದ್ರೆ ಲ್ಯಾಂಗ್ವೇಜ್ ಚೇಂಜ್ ಆಗಿ ಬಂದ ಮೇಲೆ 25% ಅಮೌಂಟ್. ಅಲ್ಲಿಂದ ಮತ್ತೆ ಎಣ್ಣೆ ಲೇಔಟ್ ಅಪ್ರೂವಲ್ KGP ಆದಮೇಲೆ 25. ಆಮೇಲೆ ವರ್ಕ್ ಪೂರ ಕಂಪ್ಲೀಟ್ ಆಗಿ ಡ್ರೈನೇಜ್ ಲೈನ್, ವಾಟರ್ ಲೈನ್, ರೋಡ್ ಮೆಟ್ಲಿಂಗ್ ಬಂದು ಈ ಸೊತ್ತು ಬರ್ತೈತಿ. ಈ ಸೊತ್ತು ಬಂದ್ಮೇಲೆ ರಿಜಿಸ್ಟ್ರೇಷನ್. 2 ವರ್ಷ ನಮ್ಮ ಟೈಮಿಗೆ. ಈ ಸ್ವಲ್ಪ ಏನೋ ಕಸ್ಟಮರ್ಗೆ ಸ್ವಲ್ಪ ಹಂಗಾಗಿ 1 ತಿಂಗಳು 2 ತಿಂಗಳು ಅದು ಅಡ್ಜಸ್ಟ್ಮೆಂಟ್ ಹಿಂಗೆ ಇರ್ತೈತಿ. ಸ್ವಲ್ಪ 2 ವರ್ಷ ಪ್ರಾಜೆಕ್ಟ್ ಇದೆ ನಮ್ದು. ಇನ್ನೊಂದು ಐತ್ರಿ, ಅದು ಎಲ್ಲ ಫುಲ್ ಬುಕ್ ಆಗೈತಿ. ಅದು ಮತ್ತೆ ಈಗ ನೀವು ಪೇಮೆಂಟ್ 50% 75% ಅಮೌಂಟ್ ಕೊಡ್ಬೇಕು. ರೀಸೇಲ್ ಪ್ಲಾಟ್ ಅದಾವ ಅದ್ರಾಗ. ರೀಸೇಲ್ ಫಸ್ಟ್ ಸೇಲ್ ಇದು ಒಂದು ಐತಿ ನಮ್ದು ಸದ್ಯಕ್ಕೆ. ಅಂದ್ರೆ ಇದು ಒಂದು ಐತಿ. ಇನ್ನೊಂದು ಬರ್ತೈತಿ, ಸ್ವಲ್ಪ ಲೇಟ್ ಆಗೈತಿ. ಇದಕ್ಕೆ 100 ರೂಪಾಯಿ ಹೆಚ್ಚಿಗೆ ಅಂದ್ರೆ ತೋರಿಸ್ತಾನೆ ಅಲ್ಲೇ. ಅದು ತೋರಿಸ್ತಾನೆ. ಇದು ಎಣ್ಣೆ ಆಗಕ್ಕೆ ಎಷ್ಟು ತಿಂಗಳು ಬೇಕು ಸರ್? ಎಣ್ಣೆ ಆಗ್ಲಿಕ್ಕೆ ನಿಮ್ಗೆ 1 ವರ್ಷ ಬೇಕು. 1 ವರ್ಷ ಫಸ್ಟ್ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ ರೀ. ಅಲ್ಲಿಂದ ಎಣ್ಣೆಗೆ ಹಾಕ್ತೇವೆ. ಎಣ್ಣೆಗೆ ಹೋದ್ಮೇಲೆ 4 ತಿಂಗಳು ಟೈಮ್ ಅಂದ್ರೆ ಪೇಪರ್ ಏನು ಎಣ್ಣೆ DC ಕಡೆ ಹೋಗ್ತೈತಿ. ಅಲ್ಲಿಂದ 4 ತಿಂಗಳು ಎಣ್ಣೆ ಆರ್ಡರ್ ಕಾಪಿ ಹೊರಗೆ ಬರ್ಲಿಕ್ಕೆ ಅಂತಂದ್ರೆ 2 ತಿಂಗಳು, ಹೆಚ್ಚು ಕಡಿಮೆ 6 ತಿಂಗಳು ಬೇಕಂತ. ಅದಕ್ಕೆ ನಿಮ್ಗೆ 6 ತಿಂಗಳು ಒಂದೊಂದು ಪೇಮೆಂಟ್ ಹೇಳಿ. ಇದು ಲ್ಯಾಂಗ್ವೇಜ್ ಚೇಂಜ್ ಆಗೋದು 6 ತಿಂಗಳಿಗೂ ಬರ್ಬೋದು, 2 ತಿಂಗಳಿಗೂ ಬರ್ಬೋದು. ಕಸ್ಟಮರ್ ಬೆನಿಫಿಟ್ ಐತಿ, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಕೊಟ್ಟ ಅಮೌಂಟ್ ನೀವು ಚೆಕ್ ಕೊಡ್ರಿ,
ಕ್ಯಾಶ್ ಕೊಡ್ರಿ ಅಗ್ರಿಮೆಂಟ್ ಹಾಕ್ಕೊಡ್ತಾರೆ ಮಾಡ್ಕೊಡ್ರಿ. ಈಗ ಅಗ್ರಿಮೆಂಟ್ ಹಾಕಿ ಕೊಡ್ತಿರಲ್ಲ ಸರ್, ಏನಂತ ಟರ್ಮ್ಸ್ ಕಂಡೀಷನ್ ಏನೇನು ಹಾಕಿರ್ತೀವಿ ಸರ್? ನಾವು ಈಗ ಫಸ್ಟ್ 40% ಟೋಟಲ್ ಪೇಮೆಂಟ್ ಒಳಗೆ 40% ಡೌನ್ ಪೇಮೆಂಟ್ ಕೊಡ್ಬೇಕು. ಮಿಕ್ಕಿದ ಪೇಮೆಂಟ್ ಇಷ್ಟು ತಿಂಗಳಿಗೆ ಈ ವರ್ಕ್ ಆಗಾಕ ಅಂದ್ರೆ ಈ ಅದ್ರ ಕಾಣಿಸ್ತದೆ. ನಾವು ಲ್ಯಾಂಗ್ವೇಜ್ ಚೇಂಜ್ ಕಾಪಿ ಬಂದ್ಮೇಲೆ ನಾವು ನಿಮ್ಗೆ ವಾಟ್ಸಪ್ ಹಾಕ್ತೇವೆ. ಲ್ಯಾಂಗ್ವೇಜ್ ಚೇಂಜ್ ಆಗಿ ಬಂದೈತಿ, ನೀವು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪ್ರಿಪರೇಷನ್ ಮಾಡಿ ಅಲ್ಲಿಂದ ನಿಮ್ಗೆ 1 ತಿಂಗಳು ಟೈಮ್ ಕೊಟ್ಟರು. ಕಾಪಿ ಬಂದು ಹಾಕಿದ್ಮೇಲೆ 1 ತಿಂಗಳು ಅದ್ರೊಳಗೆ ನೀವು ಪೇಮೆಂಟ್ ಮಾಡ್ಬೇಕು. ನೆಕ್ಸ್ಟ್ ಮತ್ತೆ ಎನ್ಎ ಆರ್ಡರ್ ಕಾಪಿ ಬಂದ ಮೇಲೆ ಎನ್ಎ ಆರ್ಡರ್ ಕಾಪಿ ಲೇಔಟ್ ಅಪ್ರೂವಲ್ KGP ಅಂದ್ರೆ KGP ಫೈನಲ್ ಮ್ಯಾಪ್ ಆಗುತ್ತೆ. ಅವಾಗ ನಿಮಗೆ 3rd ಇನ್ಸ್ಟಾಲ್ಮೆಂಟ್ ಬರ್ತದೆ. ಈ ಅವೆಲ್ಲ ಕಂಡೀಷನ್ ಅದ್ರೊಳಗೆ ಹಾಕಿರ್ತಾರೆ. ಫಸ್ಟ್ ಪಾರ್ಟಿ ಆಗಿರ್ತಾರೆ. ಈಗ ಎಷ್ಟು ಬಾಂಡ್ ಎಷ್ಟು ಇದೆ ಸರ್? ನೀವು ಪೇಮೆಂಟ್ ಏನ್ ಕೊಡ್ತೀರಲ್ಲ, ನಾವು ಈಗ ನಾರ್ಮಲ್ ನಮ್ಮ ಆಫೀಸಿಂದ ನಾವೇನ್ ಮಾಡ್ತೇವೆ 100 rupees ಬಾಂಡ್ ಮಾಡಿಕೊಡ್ತೇವೆ. ನಿಮ್ಗೆ ನಮ್ಗೆ ಹೆಚ್ಚಿಗೆ ವ್ಯಾಲ್ಯೂ ಬೇಕ್ರಿ ಅಂತ ಹೇಳಿದ್ರೆ ನೀವು ಪರ್ಚೇಸ್ ಮಾಡಿಕೊಡ್ರಿ ಬಾಂಡ್. ಅದ್ರದ್ದು ಸ್ಟಾಂಪ್ ಡ್ಯೂಟಿ ನಾವು ಯೂಶಲಿ 100 rupees ಕೊಡ್ತೇವಲ್ಲ ನಾವು ಸಂಜೆ ಅಗ್ರಿಮೆಂಟ್ 100 rupees ನಮ್ಮ ಕಂಪ್ನಿಯಿಂದ ನಾವು ಮಾಡ್ಕೊಡ್ತೇವೆ. ಪ್ರತಿಯೊಬ್ಬರಿಗೂ 100 rupees ಮಾಡ್ಕೊಡ್ತೇವೆ. ಫಸ್ಟ್ ಪಾರ್ಟಿ ನಿಮ್ದೇ ಇರುತ್ತೆ ಸರ್? ಹಾ, ಫಸ್ಟ್ ಪಾರ್ಟಿ ನಾವು, ಸೆಕೆಂಡ್ ಪಾರ್ಟಿ ಫಸ್ಟ್ ಪಾರ್ಟಿ ಲ್ಯಾಂಡ್ ಓನರ್ ಇರ್ತಾರೆ. ಲ್ಯಾಂಡ್ ಓನರ್ ಬಿಟ್ಟು ಫಸ್ಟ್ ಪಾರ್ಟಿ ಅಲ್ಲ, ಇನ್ನು ಖರೀದಿಗಿಲ್ಲ ಸರ್, ಅದಕ್ಕೆ ಕೇಳಿದೆ. ಸಂಸ್ಕಾರ ಬಂದ್ ಆಗೈತೆ. ನಮ್ಮ ಸಂಸ್ಕಾರ ಬಂದ್ ಆಗೈತೆ. ಸಂಸ್ಕಾರ ಬಂದ್ ಆಗೈತೆ. ಸಂಸ್ಕಾರ ಬಂದ್ ಆಗೈತೆ. ಒಂದು 5-10 ನಿಮಿಷ ಹೋಗ್ತಾರೆ ಸರ್. ಸೈಟ್ ವಿಸಿಟ್ ಮಾಡ್ಬೋದು ಸರ್. ಹ್ಞೂ ರೀ, ಆಯ್ತು ಬರ್ರಿ ಸರ್. ನೆಕ್ಸ್ಟ್ ಫೋನ್ ಮಾಡ್ಬೋದು ಸರ್, ಅನುಕೂಲ. ಕೂಡ ಅವು ಪೇಮೆಂಟ್ ಡೀಟೇಲ್ಸ್ ಸರಿಯಾಗಿ ಒಂದಿದ್ರೆ ಅವ್ರು ಮಾಡಿ ಅದನ್ನ ಹಾಕೊಂತೀನ್ರಿ ನಾ ಅರ್ಥ ನಿಮಿಷ ಹೇಳ್ತೀನಿ. ಈಗ ಸಂಜೆಗೆ ಅವು ಸೌದೆ ಅವ ಜಮೀನ್ ಇವ್ರಿಗೆಲ್ಲ ಹೇಳಿದೆ ನಾ ಪಾಪ್ಲೇಟ್ ಗೀಪ್ಲೇಟ್ ಎಲ್ಲ ಕೇಳಿದ್ರೆ ನಾ ಹೊಡಿತೀವಿ. ನಾವು ಮಾಡಂಗಿಲ್ಲ. ಹಲೋ ಅದೇ ಹೇಳಿದ್ರು. ಹಲೋ ಸರ್, ನಮ್ದು ಒಟ್ಟೆ ಯಾವ್ದು ಅಡ್ವರ್ಟೈಸ್ಮೆಂಟ್ ಇಲ್ಲ, ಪಬ್ಲಿಕ್ ನೋಟಿಸ್ ಇಲ್ಲ. ನಮ್ಮ ಓನ್ ಕಸ್ಟಮರ್. ಹೌದು ಸ್ವಾಮಿ, ಯಾವುದೇ ಪ್ರಮೋಷನ್ ಇಲ್ಲದೆ ಕೋಟಿ ಕೋಟಿ ನಾಮ ಎಳೆಯೋದು ಹೇಗೆ ಅಂತ ಈ ಎವರ್ಗ್ರೀನ್ ಪ್ರಾಪರ್ಟೀಸ್ನವರಿಗೆ ಚೆನ್ನಾಗಿ ಗೊತ್ತು. ಜನರ ದುಡ್ಡಲ್ಲೇ ಜಮೀನು ಖರೀದಿಸಿ ಜನರ ದುಡ್ಡಲ್ಲೇ ಲೇಔಟ್ ಮಾಡಿ ಜನರಿಗೆ ಮಾರಾಟ ಮಾಡೋದು. ಎವರ್ಗ್ರೀನ್ ಪ್ರಾಪರ್ಟೀಸ್ ನಿರ್ಮಾಣ ಮಾಡಲು ಯೋಜನೆ ಮಾಡಿರುವ ಜಮೀನಿನ ಸರ್ವೆ ನಂಬರ್ 175/6. ಇದು ಹುಬ್ಬಳ್ಳಿಯ ಉಣಕಲ್ ವ್ಯಾಪ್ತಿಯಲ್ಲಿನ ಕೃಷಿ ಜಮೀನು. ಇದೇ ನೋಡಿ, ಈ ಕೃಷಿ ಜಮೀನು ಇನ್ನೂ ನಿವೇಶನ ಉದ್ದೇಶಕ್ಕಾಗಿ ಪರಿವರ್ತನೆಗೊಂಡಿಲ್ಲ. ಎವರ್ಗ್ರೀನ್ ಪ್ರಾಪರ್ಟೀಸ್ಗೆ ಖರೀದಿ ಕೂಡ ಆಗಿಲ್ಲ. ಮೂಲ ಮಾಲೀಕರಾದ ಶಾಂತವ್ವ, ಮರಿಗೌಡ, ಭದ್ರಾಪುರ ಎಂಬುವವರ ಹೆಸರಲ್ಲೇ ಇನ್ನೂ ಇದೆ. ಆದರೆ ಜಮೀನು ಮಾಲೀಕರಿಗೆ ಸ್ವಲ್ಪ ಅಡ್ವಾನ್ಸ್ ಕೊಟ್ಟು ಸ್ಟ್ಯಾಂಪ್ ಪೇಪರ್ ಮೇಲೆ ಒಂದು ಒಪ್ಪಂದ ಮಾಡಿಕೊಂಡು ಆಗಲೇ ಸೈಟ್ ಮಾರಾಟ ಮಾಡುವುದಕ್ಕೆ ಎವರ್ಗ್ರೀನ್ ಪ್ರಾಪರ್ಟೀಸ್ ಶುರುವಿಟ್ಟುಕೊಂಡಿದೆ. ಸೈಟ್ ಕೊಳ್ಳೋಕೆ ಬರೋರಿಗೆ ಅದೇ ಸ್ಟ್ಯಾಂಪ್ ಪೇಪರ್ ಮೇಲೆ ಒಂದು ಒಪ್ಪಂದ ಕರಾರು ಪತ್ರಕ್ಕೆ ಸಹಿ ಹಾಕಿ ಕೊಡ್ತಾರೆ. ಇವರದ್ದಲ್ಲದ ಜಮೀನಿನಲ್ಲಿ ಸೈಟ್ ಕೊಡ್ತೀವಿ ಅಂತ ಹೇಳೋದಕ್ಕೆ ಇರುವ ಕರಾರು ಪತ್ರ ಅದು. ಇದು ಅಪ್ಪಟ ಚೀಟಿಂಗ್ ಅಲ್ಲದೆ ಇನ್ನೇನು. ಆಯ್ತು ಸಂಜಯ್ ಸಾಹೇಬ್ರೆ, ಲೊಕೇಶನ್ ಒಂದ್ಸಲ ತೋರಿಸ್ಬಿಡಿ ಅಂತ ಕೇಳಿತ್ತು ನಮ್ಮ ತಂಡ. ಆಯ್ತು ಬನ್ನಿ ಸಾರ್ ಅಂತ ಸ್ಕೂಟಿ ಮೇಲೆ ಕೂಡ್ಸ್ಕೊಂಡು ಉಣಕಲ್ಗೆ ಕರ್ಕೊಂಡು ಹೊರಟೇ ಬಿಟ್ಟ ಆಸಾಮಿ. ಅಲ್ಲಿಗೆ ಹೋಗಿ ನೋಡಿದ್ರೆ ಸೈಟ್ ಇನ್ನೂ ಗದ್ದೆ, ಕಡಲೆ ಬೆಳೆ ಬೆಳೆದು ನಿಂತಿದೆ. ಆದ್ರೆ ಇಲ್ಲೇ ನಿಮ್ಮ ಕನಸಿನ ಮನೆಗೆ ನಾವು ಸೈಟ್ ಕೊಡ್ತೀವಿ ಅಂತಾನೆ ಈ ಸೇಲ್ಸ್ ಎಕ್ಸಿಕ್ಯೂಟಿವ್ ಸಂಜಯ್. ಏನೈತಲ್ರಿ? ಖರೀದಿ ಆಗೋ ಮಟ್ಟ ಮತ್ತೆ ಅವ್ರು ಬಿಡ್ತಾರೆ. ಈಗ ಇನ್ನಿದ್ರೆ ರೈತರ ಹೆಸರು ಐತ್ರಿ? ಹೌದ್ರಿ. ನಾವೀಗ ನಾವು ಬುಕ್ ಮಾಡಿ ನಮಗೇನು ಸಮಸ್ಯೆ ಆಗಲ್ರಿ? ಇದು ಒಂದಲ್ಲ, ಎಲ್ಲ ಹಂಗೆ ಮಾಡಿ ಹಿಂಗೆ ಇರ್ತಾವ್ರಿ. ಎಲ್ಲ ಲ್ಯಾಂಡ್ ಸಂಸ್ಕಾರ ಆದಮೇಲೆ ಬುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. 6 ತಿಂಗಳು ಟೈಮ್ ಇರ್ತೀರಿ. ಅದೇ 3 ತಿಂಗಳು ಆದ್ಮೇಲೆ ಮಾಡ್ಕೊಂಡು 3 ತಿಂಗಳು ಟೈಮ್ ಐತಿ. ರೈತರಿಂದ ಖರೀದಿ ಮಾಡೋದಕ್ಕೆ ಇನ್ನೂ 3 ತಿಂಗಳು ಟೈಮ್ ಇದೆಯಂತೆ.
ಖರೀದಿ ಆದ್ಮೇಲೆ ಈ ಜಮೀನು ಎನ್ಎ ಆಗಬೇಕು, ಆಮೇಲೆ ಲೇಔಟ್ ನಕ್ಷೆ ರೆಡಿ ಆಗಬೇಕು, ಅದಕ್ಕೆ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಇಲಾಖೆಯಿಂದ ಅನುಮತಿ ಸಿಗಬೇಕು, ಆಮೇಲೆ ಕೆಜೆಪಿ ಆಗಬೇಕು, ನೀಲನಕ್ಷೆಯಂತೆ ಲೇಔಟ್ ನಿರ್ಮಾಣ ಆಗಬೇಕು. ನಿರ್ಮಾಣವಾದ ಲೇಔಟ್ನಲ್ಲಿ ವಿದ್ಯುತ್ ಇಲಾಖೆ, ವಾಟರ್ ಬೋರ್ಡ್, ಎನ್ಒಸಿ ನೀಡಬೇಕು. ನಗರಾಭಿವೃದ್ಧಿ ಪ್ರಾಧಿಕಾರ ರಸ್ತೆ ಗುಣಮಟ್ಟ, ಡ್ರೈನೇಜ್ ಸ್ಥಿತಿಗತಿ, ಸಿಎ ಲ್ಯಾಂಡ್ ಪಾರ್ಕ್, ಹೀಗೆ 108 ಮಾನದಂಡಗಳಿದ್ದಾವೆ. ಆ ಮಾನದಂಡಗಳನ್ನ ಚೆಕ್ ಮಾಡಿ ಸಿಸಿ ನೀಡಬೇಕು. ಇಷ್ಟೆಲ್ಲ ಆದ್ಮೇಲಷ್ಟೇ ಇಲ್ಲಿನ ಸೈಟ್ಗಳು ಮಾರಾಟಕ್ಕೆ ಯೋಗ್ಯ. ಈ ಪ್ರಕ್ರಿಯೆಯಲ್ಲಿ ಕೊಂಚವೂ ಎಡವಟ್ಟಾದರೂ ಲೇಔಟ್ ಅಪ್ರೂವಲ್ ಆಗಲ್ಲ. ಆದರೆ ಎವರ್ಗ್ರೀನ್ ಪ್ರಾಪರ್ಟೀಸ್ ಮಾತ್ರ ಸಖತ್ ಎವರ್ಗ್ರೀನ್ ಆಗಿಯೇ ನಾಮ ಹಾಕ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿ ಬಿಡ್ತಿದೆ. ಇನ್ನು ಕೃಷಿ ಜಮೀನು ಇರುವಾಗಲೇ ಪೇಪರ್ನಲ್ಲಿ ಲೇಔಟ್ ನಿರ್ಮಾಣ ಮಾಡಿ ಮಾರಾಟಕ್ಕಿಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.